ಅದು ಅಲ್ಲ ಯುದ್ಧ ಹೋಗ್ಬೇಕು ಅಥವಾ ಮುಟ್ಟಿ ಯುದ್ಧ ಹೋಗ್ಬೇಕು ಅಥವಾ ಗದಾ ಯುದ್ಧ ಹೋಗ್ಬೇಕು. ಈ ನನ್ನ ಕರದೊಳಗಿರುವ ಈ ಶಸ್ತ್ರ ಯುದ್ಧವೇ ಸಾಕು. ಯಾವ ಯುದ್ಧವೂ ಬೇಕು ಆರಿಸಿಕೊಳ್ಳುವಂತವರ ಮಾತನಾಡಿದರೆ ಇವನೇನು ಮಾತಿನಮಲ್ಲ ಎಂಬುವರ ನಿನ್ನಂತ ಸೂರನೇ ಯಾರು ಇಲ್ಲ ಎಂದು ಹೊಗಳವರು. ಅಥವಾ ನೀನು ಎಂದು ತೀರ್ಮಾನ ಮಾಡುವುದು ರಣರಂಗದಲ್ಲೇ ತೀರ್ಮಾನವಾಗದೆ ನೀನು ಗೆದ್ದರೆ ನಿನಗೆ ಪಟ್ಟಾಭಿಷೇಕ, ಚಟ್ಟಾಭಿಷೇಕ. ನಾನು ಗೆದ್ದರೆ ನನಗೆ ಮೃತ್ಯುಂಜಯ ಗೆದ್ದರಲ್ಲ, ಪಟ್ಟಾಭಿಷೇಕ ಒಂದು ತಾನು ತಿಳಿದು ವೀರಭದ್ರೇಶ್ವರ ದೇವರಿಗೂ ಪಂಚಭದ್ರೇಶ್ವರರಿಗೂ ಕತ್ತಿಯನ್ನು ಬರ್ರನೆ ಮೇಲಕ್ಕೆ ಈ ರಣರಂಗದಲ್ಲೇ ವೀರಭದ್ರೇಶ್ವರರಿಗೂ ಪಂಚಭದ್ರೇಶ್ವರರಿಗೂ ಆ ಯುದ್ಧವು ಪ್ರಾರಂಭವಾಗಬಹುದು. ಪಂಚಮಟ್ರಾಸುರನ ಹೆಂಡತಿಯಾದಂತಹ ದಮನಾಗವರಿ ಓಡೋಡಿ ಬಂದು ಸ್ಮಶಾನಕ್ಕೀಡಾಗಿ ಮತ್ತು ನಾಯಿ ಕಾಗೆ ಎಲ್ಲರೂ ಪಾಲಾಗದಂತೆ ಭಕ್ತರ ತಲೆಯನ್ನು ಮೆರೆಯುವಂತೆ ಮಾಡಬೇಕು ದೇವ. ದಮನಾಗವರಿಯ ಆಸೆಯಂತೆ ಇಂತಹ ನಾಯಿ ನರಿಗಳಿಗೆ ಈಡಾಗದಂತೆ ನಿನ್ನ ಗಂಡನ ದೇಹವನ್ನು ಸುಗಂಧ ದ್ರವ್ಯವನ್ನಾಗಿ ಮಾಡುತ್ತೇನೆ ಎಂದು ಆಶೀರ್ವದಿಸಿ ಪಂಚಭದ್ರಾಸುರ ತಲೆ ಕೇಸ ರಾಶಿಗಳನ್ನೇ ಕತ್ತರಿಸಿ ಭತ್ತದ ಹುಲ್ಲನ್ನಾಗಿ ನಿರ್ಮಾಣ ಮಾಡಿಕೊಂಡು ಎರಡು ಸುಂದರವಾದ ಕೊಡವನ್ನಾಗಿ ಹಿಡಿದುಕೊಂಡನು. ಪಂಚಭದ್ರಾಸುರನ ಮಣಕಾಲ ಗಣಿಕೆಯಲ್ಲಿ ಕತ್ತರಿಸಿದವನಾಗಿ ನಿರ್ಮಾಣ ಮಾಡಿಕೊಂಡನು. ಪಂಚಭದ್ರಾಸುರನ ಮೈ ಚರಮವನ್ನು ಸುರಿದು 6 ಸಿಂಬಿಯನ್ನಾಗಿ ಸುತ್ತಿಕೊಂಡನು. ಪಂಚಭದ್ರಾಸುರನ ಕಣ್ಗುಡ್ಡೆಯನ್ನು ತೆಗೆದು ಲಿಂಬೆ ಹಣ್ಣನ್ನಾಗಿ ಬಡಿದುಕೊಂಡು ಕಿವಿ ಪರಡೆಯನ್ನು ತೆಗೆದು ಕೊಬ್ಬರಿ ಬಟ್ಟಲವನ್ನಾಗಿ ತೂಗು ಬಿಟ್ಟುಕೊಂಡು ಅವನ ದೇಹವನ್ನು ಸಾರ್ಥಕಗೊಳಿಸುವಂತೆ ಸಾರ್ಥಕವಾಗಿ ಮಾಡಬೇಕೆಂದು ಸುಂದರವಾದ ಕೊಡವನ್ನಾಗಿ ನಿರ್ಮಾಣ ಮಾಡಿಕೊಂಡು ತನ್ನಯವರ ನೇತ್ರದಿಂದ ಕೊಡವನ್ನು ಪುಟ್ಟು ಮಾಡಿಕೊಂಡು ವಧಿಸುತ್ತ ದಮನಾಗವರಿಗೆ ಇದು ಗಂಡನೇ ದೇಹದಿಂದ ನಿರ್ಮಿತವಾದ 2 ಕೊಡಗಳನ್ನು ಮಸ್ತಕದ ಮೇಲೆ ಒಂದು ಕೊಡವನ್ನು ಎಂದು ಹೋಲಿಸಿಕೊಂಡು
ವೀರಭದ್ರ ದೇವರು ಬೀದಿಯಲ್ಲಿ ನಾಟ್ಯವನ್ನಾಡುತ್ತಾ ವಿಡಿಯೋ ಬರ್ತಾ ಇದೆಯಾ?